ಪ್ರಕರಣದಲ್ಲಿ ಜೈಲು ಸೇರಿರೋ ದರ್ಶನ್ಗೆ ದಿನಕ್ಕೊಂದು ಆಘಾತ ಎದುರಾಗ್ತಾ ಇದೆ. ಯಾವಾಗ ಹೊರಬರ್ತೀನೋ ಅಂತ ಕಾಯ್ತಾ ಇರೋ ದರ್ಶನ್ ಪಾಲಿಗೆ ಸ್ನೇಹಿತನೇ ಮುಳುವಾಗೋ ಸೂಚನೆ ನೀಡಿದ್ದಾನೆ. ಕೋರ್ಟ್ಗೆ ಪ್ರದೋಷ್ ಸಲ್ಲಿಸಿದಂಥ ಅರ್ಜಿಯಲ್ಲಿ ಬೆಚ್ಚಿ ಬೀಳಿಸುವ ಅಂಶ ಉಲ್ಲೇಖವಾಗಿದೆ. ನಟ ದರ್ಶನ್ಗೆ ಶುರುವಾಯಿತು ಮಾಫಿ ಕಂಟಕ. ಗನ್ನಿಂದ ಶೂಟ್ ಮಾಡ್ಕೊಳ್ತೀನಿ ಅಂದಿದ್ರಂತೆ ದರ್ಶನ್. ಅದೇನೋ ಹೇಳ್ತಾರಲ್ಲ, ಪಾಪಿ ಸಮುದ್ರಕ್ಕೆ ಹೋದ್ರೂ ಮೊಣಕಾಲುದ್ದ ನೀರು ಅಂತ. ಹಾಗಾಗಿದೆ ನಟ ದರ್ಶನ್ ಪರಿಸ್ಥಿತಿ. ಕೊಲೆ ಕೇಸಲ್ಲಿ ತಗ್ಲಾಕೊಂಡಿರೋ ದರ್ಶನ್ ಹೊರಬರೋದಕ್ಕೆ ಏನೇ ಸರ್ಕಸ್ ಮಾಡಿದ್ರೂ ಆಗ್ತಿಲ್ಲ. ದೇವ್ರು ದಿಂಡ್ರು ಅಂತ ವಿಜಯಲಕ್ಷ್ಮಿ ಅಲೆದಾಡಿದ್ರೂ ಫಲ ಪ್ರಾಪ್ತಿ ಆಗ್ತಿಲ್ಲ. ಕೋರ್ಟ್ನಲ್ಲಾದ್ರೂ ಗುಡ್ ನ್ಯೂಸ್ ಸಿಗುತ್ತಾ ಅಂತ ಕಾಯ್ತಿರೋ ಹೊತ್ತಲ್ಲೇ ಬಿಗ್ ಬ್ರೇಕಿಂಗ್ ನ್ಯೂಸ್ ಹೊರ ಬೀಳ್ತಿದೆ. ದರ್ಶನ್ ಜೊತೆಗಿದ್ದ ಆರೋಪಿಯೇ ಈಗ ಮಾಫಿ ಸಾಕ್ಷಿಯಾಗಿ ಅಸಲಿ ಸತ್ಯ ಕಕ್ಕೋದಿಕ್ಕೆ ರೆಡಿಯಾಗಿ ನಿಂತಿದ್ದಾನೆ. ಅದರಲ್ಲೂ ಕೋರ್ಟ್ಗೆ ಸಲ್ಲಿಸಿರೋ ಅರ್ಜಿಯಲ್ಲಿ ಪಟ್ಟಣಗೆರೆ ಪರಾಕ್ರಮವನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾನೆ. ಅವತ್ತಿನ ದಿನ ದರ್ಶನ್ ಏನೆಲ್ಲ ಮಾಡಿದ್ರು ಅನ್ನೋದನ್ನ ಇಂಚಿಂಚು ಬಿಚ್ಚಿಟ್ಟಿದ್ದಾರೆ. ದರ್ಶನ್ ಪಾಲಿಗೆ ಕೇಡುಗಾಲ ಅನ್ನೋದು ಬಿಟ್ಟು ಬಿಡದೆ ಕಾಡೋದಿಕ್ಕೆ ಶುರುವಾಗಿದೆ. ಇಷ್ಟು ದಿನ ದೋಸ್ತಿ ಅನ್ನುವಂತಿದ್ದವರೇ ಈಗ ದುಶ್ಮನಾಗಿ ಕಾಡೋದಿಕ್ಕೆ ರೆಡಿಯಾಗಿದ್ದಾರೆ. ರೇಣುಕಾಸ್ವಾಮಿಯ ಕೊಲೆ ನಡೆದ ದಿನ ಘಟನಾ ಸ್ಥಳದಲ್ಲಿದ್ದ ಪ್ರದೋಷ್ ಮಾಫಿ ಸಾಕ್ಷಿಯಾಗ್ತಿದ್ದು ಅಸಲಿ ಸತ್ಯ ಬಿಚ್ಚಿಡಲು ಮುಂದಾಗಿದ್ದಾರೆ. ಅಲ್ಲದೆ ತಾನು ಕೋರ್ಟ್ಗೆ ಸಲ್ಲಿಸಿರೋ ಅರ್ಜಿಯಲ್ಲಿ ಅಚ್ಚರಿಯ ವಿಷಯ ಉಲ್ಲೇಖಿಸಿದ್ದಾರೆ. ನನಗೆ ಸಹಕರಿಸುವಂತೆ ನಟ ದರ್ಶನ್ ಮನವಿ ಮಾಡಿದ್ರು. ಸಹಕರಿಸದಿದ್ದರೆ ಗನ್ನಿಂದ ಶೂಟ್ ಮಾಡಿಕೊಳ್ತೀನಿ ಎಂದಿದ್ರು. ಇದೇ ಕಾರಣಕ್ಕೆ ನಾನು ನಟ ದರ್ಶನ್ಗೆ ಸಹಕರಿಸಿದ್ದೆ. ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡುವಾಗ ನಾನೂ ಅಲ್ಲೇ ಇದ್ದೆ. ಸ್ವಾಮಿ ಮೇಲಿನ ಹಲ್ಲೆಯನ್ನು ತಡೆಯಲು ತುಂಬಾ ಪ್ರಯತ್ನ ಪಟ್ಟಿದ್ದೆ. ದರ್ಶನ ಬೆದರಿಕೆ ಹಾಕಿದ್ದರಿಂದ ನಾನು ಅಸಹಾಯಕನಾಗಿದ್ದೆ. ಪವಿತ್ರಾಗೆ ರೇಣುಕಾ ಸ್ವಾಮಿ ಅಶ್ಲೀಲ ಸಂದೇಶ ಫೋಟೋ ಕಳುಹಿಸಿದ್ದ. ಈ ವಿಷಯ ತಿಳಿದು ದರ್ಶನ್ ತುಂಬಾ ಕೋಪಗೊಂಡಿದ್ರು. ಪಟ್ಟಣಗೆರೆ ಶೆಡ್ನಲ್ಲಿ ಸ್ವಾಮಿಗೆ ಬೈದು ಕೈಯಿಂದ ಹೊಡೆದಿದ್ರು. ಪವಿತ್ರ ಗೌಡ ಕೈಲಿ ಚಪ್ಪಲಿಯಿಂದ ಹೊಡೆಸಿದ್ದೇ ದರ್ಶನ್. ನಂದೀಶ್, ಪವನ್, ನಾಗರಾಜ್ ಮೂವರೂ ಹಲ್ಲೆ ಮಾಡಿದ್ರು. ನೈಲಾನ್ ಹಗ್ಗ ಹಾಗೂ ಮರದ ಕಟ್ಟಿಗೆಗಳಿಂದ ಹಲ್ಲೆ ಮಾಡಿದ್ರು. ದರ್ಶನ್ ಕೂಡ ನೈಲಾನ್ ಹಗ್ಗದಿಂದ 3-4 ಬಾರಿ ಹೊಡೆದಿದ್ದರು. ದರ್ಶನ್ ಕುತ್ತಿಗೆ ಮತ್ತು ಎದೆಗೆ ಕಾಲಿನಿಂದ ಒದ್ದಾಗ ನಾನು ತಡೆದಿದ್ದೆ. ಹೊಡಿಬೇಡಿ ಎಂದು ದರ್ಶನ್ ಅವರನ್ನ ಪಕ್ಕಕ್ಕೆ ಕರೆದೊಯ್ದಿದ್ದೆ. ಸ್ವಲ್ಪ ಟೈಮ್ ಬಳಿಕ ಸ್ವಾಮಿಯ ಸಾವಿನ ಸುದ್ದಿ ಕೇಳಿ ದರ್ಶನ್ ಶಾಕ್ ಆಗಿದ್ರು. ನಾಗರಾಜ್ಗೆ 5 ಲಕ್ಷ, ವಿನಯ್ಗೆ 10 ಲಕ್ಷ ಕೊಟ್ಟು ಸಾಕ್ಷಿನಾಶಕ್ಕೆ ಪ್ರಯತ್ನ ಪಟ್ಟಿದ್ದರು. ರಾಘವೇಂದ್ರ, ಕಾರ್ತಿಕ್, ನಿಖಿಲ್, ಕೇಶವ್ ಮೂರ್ತಿಗೆ ಶರಣಾಗಲು ವ್ಯವಸ್ಥೆ ಮಾಡಿದ್ರು. ರಾಜಕಾಲುವೆಯಲ್ಲಿ ರೇಣುಕಸ್ವಾಮಿ ಶವ ಎಸೆಯಲು ದರ್ಶನ್ ಸೂಚನೆ. ಸ್ಕಾರ್ಪಿಯೋ ವಾಹನದಲ್ಲಿ ಶವ ತಂದು 3 ಜನ ಬಿಸಾಡಿದ್ರು ಅಂತ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪಟ್ಟಣಗೆರೆ ಶೆಡ್ನಲ್ಲಿ ನಡೆದ ಎಲ್ಲಾ ಘಟನೆ ಬಗ್ಗೆ ತನಗೆ ಸಂಪೂರ್ಣ ಮಾಹಿತಿ ಇದೆ. ನನಗೀಗ ನಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡುತ್ತಿದ್ದೇನೆ. ಪ್ರಾಸಿಕ್ಯೂಷನ್ಗೆ ತಾನು ನೀಡುವ ಹೇಳಿಕೆ ಪ್ರಮುಖ ಆಧಾರವಾಗಲಿದ್ದು, ನ್ಯಾಯಾಲಯವು ನನಗೆ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಿ ಕ್ಷಮಾಪಣೆ ನೀಡಬೇಕೆಂದು ಮನವಿ ಮಾಡಿದ್ದಾನೆ. ಹೀಗಾಗಿಯೇ ಪ್ರದೋಷ್ ಈ ಮಾಫಿ ಸಾಕ್ಷಿ ದರ್ಶನ್ಗೆ ಉರುಳಾಗಿ ಕಾಡುವ ಮುನ್ಸೂಚನೆ ಕೊಟ್ಟಿದೆ. ಒಟ್ನಲ್ಲಿ ದರ್ಶನ್ ಪಾಲಿಗೆ ದಿನದಿಂದ ದಿನಕ್ಕೆ ಕಾನೂನು ಕುಣಿಕೆ ಬಿಗಿಯಾಗ್ತಿದ್ದು, ಜೊತೆಗಿದ್ದವರೇ ದುಶ್ಮನ್ಗಳಾಗ್ತಿದ್ದಾರೆ. ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18.